2018 ನಮ್ಮ ಪ್ರಾಧಿಕಾರದಿಂದನೇ ಏನೇನು ಇಲ್ಲೀಗಲ್ ಆಕ್ಯುಪೆಂಟ್ಸ್ ಏನಿದ್ರು ಸರಿ ಸುಮಾರು ಆಲ್ಮೋಸ್ಟ್ ಒಂದು 98-99 ಒಂದು 25 ವರ್ಷದಿಂದ ಇಲ್ಲೀಗಲಾಗಿ ಆಕ್ಯುಪೈ ಮಾಡ್ಕೊಂಡಿದ್ರು. 98-99 ಟೈಮಲ್ಲಿ ಯಾರೋ ಇಂಜಿನಿಯರ್ ಏನೋ ಕೊಟ್ಟಿದ್ದಾರೆ, ಅದೇನೋ 11 ತಿಂಗ್ಳಿಗೆ ಬಾಡಿಗೆಗೇನೋ ಕೊಟ್ಟಿದ್ದಾರೆ. ಸೊ ಅದು ಇಲ್ಲಿ ತನಕ ಯಾರೋ ನೋಡಿರಲಿಲ್ಲ. 2018 ನಾವು ಕ್ಯಾನ್ಸಲ್ ಮಾಡಿದ್ವಿ. ಸೊ ಅದ್ರ ಮೇಲೆ ಅವರು ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿದ್ರು. ಸೊ ಹೈಕೋರ್ಟಿಂದ ಈಗ ರೀಸೆಂಟಾಗಿ 1.5 ತಿಂಗಳಿಂದ ಒಂದು ಡೈರೆಕ್ಷನ್ಸ್ ಬಂದಿದೆ. ನೀವು ಅದನ್ನು ಪಬ್ಲಿಕ್ ಪ್ರಿಮೈಸಸ್ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆ್ಯಕ್ಟ್ ಅಡಿಯಲ್ಲಿ ನೀವು ಅದನ್ನು ಕ್ರಮ ತಗೊಳ್ಳಿ ಅಂತ ಬಂದಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಇಂಟರ್ನಲ್ ಒಂದು ಆರ್ಡರ್ ಮಾಡಿದ್ದೀನಿ. ನಮ್ಮ ಕಾಂಪಿಟೆಂಟ್ ಅಥಾರಿಟಿ ಬಂದು ಪಬ್ಲಿಕ್ ಪ್ರಿಮೈಸಸ್ ಆ್ಯಕ್ಟಲ್ಲಿ ಸೆಕ್ರೆಟರಿ ಅವರು ಇರ್ತಾರೆ. ಸೊ ಅವ್ರು ಇಮಿಡಿಯೇಟಾಗಿ ಅವ್ರಿಗೆಲ್ಲ ನೋಟಿಸ್ ಡಿಸ್ಪ್ಯಾಚ್ ಮಾಡಿದ್ದಾರೆ. ಮೋಸ್ಟ್ಲಿ ತಲುಪೋದು ಅನಿಸುತ್ತೆ. ಅದ್ರ ಪ್ರಕಾರ ನಾವು ಅವ್ರನ್ನ ವೆಕೇಟ್ ಮಾಡಿಸಿ ನಮ್ಮ ಪೊಸಿಷನ್ ನಾವು ತಗೋತೀವಿ. ಹೌದು, ಸಂಪೂರ್ಣವಾಗಿ MD ಆಸ್ತಿ ಅದು. ಸರಿ ಸುಮಾರು ಈಗ ಹೈಕೋರ್ಟ್ಗೆ ಹೋಗಿರೋರು 17 ಜನ ಇದ್ದಾರೆ. ಅದು ಬಿಟ್ಟು ಕೂಡ ಈಗ ರಿಮೈನಿಂಗ್ ಯಾವುದಾದ್ರು ಫೈಲ್ಸ್ ಇದೆ ತೆಗಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 26-27 ಬರ್ಬೋದು ಅನಿಸುತ್ತೆ. ಹಾಂ, ಆಗುತ್ತೆ. ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ, ಪಾರಂಪರಿಕ ಕಟ್ಟಡಕ್ಕೇನು ಬರಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ ಅದು. ಅಲ್ಲ, ಅದು ತದನಂತರ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, CM ಸಾಹೇಬರು ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಅಲ್ಲಿ ಫರ್ದರ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಇನ್ನೂ ಈ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇನ್ನೂ 1 ವರ್ಷ ಬೇಕು. ಅಷ್ಟು ಎನ್ಕ್ರೋಚ್ಮೆಂಟ್ ಜಾಸ್ತಿ ರಿಮೂವ್ ಮಾಡಿಸ್ತಾ ಇದ್ದೀವಿ. ಗ್ರ್ಯಾಜುವಲಾಗಿ ಮಾಡ್ತಾ ಇದ್ದೀವಿ. ಈಗ ಲಿಸ್ಟ್ ಆದಂಗೆ ಇಮಿಡಿಯೇಟಾಗಿ ನಾವು ರಿಮೂವ್ ಮಾಡಿಸ್ತಾ ಇದ್ದೀವಿ. ಇನ್ನೂ ತುಂಬ ಇದೆ. KC ಲೇಔಟ್ ಅದೇ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆ್ಯಕ್ಷನ್ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಇನ್ನೊಂದೇನಾಗಿದೆ ಅಂತಂದರೆ ಸುಮಾರು ಒಂದು 7 ಎಕರೆ ಜಾಗ ಅದು. 7 ಎಕರೆಯಲ್ಲಿ ನಮ್ಮ ಮೂಡ ಕಡೆಯಿಂದನೇ ಒಂದು 3 ಎಕರೆಯಷ್ಟು ಬಡಾವಣೆ ಮಾಡಿ ಒಂದು 25 ನಿವೇಶನಗಳು ಇದೇ ಕೆರೆ ಏರಿಯಾದಲ್ಲಿ ಬರ್ತದೆ. ಅದರಲ್ಲಿ ಆಲ್ರೆಡಿ ಒಂದು 12 ಮನೆಗಳು ಕೂಡ ಕಟ್ಟಿಬಿಟ್ಟಿದ್ದಾರೆ. ಸೊ ಅದ್ರ ಒಂದು CS ಸೈಟು ಕೂಡ ಬರುತ್ತೆ. ಅನ್ನೋದು ವಿಶೇಷ ವ್ಯವಸಾಯ ವಲಯ ಅನ್ನೋದನ್ನು ನಾವು ವಾಣಿಜ್ಯ ವಲಯ ಕನ್ವರ್ಷನ್ ಮಾಡೋದಕ್ಕೆ ರಕ್ಷಿತ ಅಲ್ಲ ಅದೇ ಒಂದು ಆರೋಪವನ್ನು ಅಲ್ಲ ಅಲ್ಲಿ ಪ್ರಭಾವ ಬೀರೋಂಥದ್ದೇನಿಲ್ಲ. ನಮ್ಮ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಪ್ರಕಾರನೇ ಮಾಡ್ತೀವಿ. ಈಗ ಪೇಪರಲ್ಲೆಲ್ಲ ಏನು ಬಂದಿತ್ತು, ನೋ ಡೆವಲಪ್ಮೆಂಟ್ ಝೋನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು. ನೋ ಡೆವಲಪ್ಮೆಂಟ್ ಝೋನ್ ಬಂದು ನಮ್ಮ ಬೆಟ್ಟದ ಏನು ಬಾರ್ಡ್ರ್ ಇದೆ ಅಲ್ಲಿಂದ 100 ಮೀಟ್ರ್ ಸರೌಂಡಿಂಗ್ ಅದು ನೋ ಡೆವಲಪ್ಮೆಂಟ್ ಝೋನ್. ಅದು ಮಿಕ್ಕಿದ್ದು ಏನೇನಿದೆಯೋ ಅದೆಲ್ಲ ಅಗ್ರಿಕಲ್ಚರ್ ಝೋನಿಗೆ ಬರುತ್ತೆ. ಅಗ್ರಿಕಲ್ಚರ್ ಝೋನ್ನ ರೆಸಿಡೆನ್ಷಿಯಲ್ ಝೋನ್ಗಿಲ್ಲ ಕಮರ್ಷಿಯಲ್ ಝೋನ್ಗೆ ಚೇಂಜ್ ಮಾಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ನಮ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದರು. KTCP ಆ್ಯಕ್ಟ್ 14A ಪ್ರಕಾರ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವಿ. ಸರ್ಕಾರ ಮಾಡಬೇಕೋ ಬಿಡಬೇಕು ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಬೈ ಚಾನ್ಸ್ ನಾವು ಮಾಡಲ್ಲ, ಅದನ್ನು ಗ್ರೀನ್ ಝೋನಕ್ಕೆ ಹಂಗೆ ರಿಟರ್ನ್ ಮಾಡ್ತೀವಿ ಅನ್ನೋದಾದರೆ ಅವ್ರಿಗೆ ಮಾರುಕಟ್ಟೆ ಬೆಲೆ ಕೊಟ್ಟು ನಾವು ಅದನ್ನು ಅಕ್ವೈರ್ ಮಾಡಬೇಕಾಗ್ತದೆ. ಸರಿ ಸುಮಾರು ಒಂದು 7,000 ಕೋಟಿ ಆಗ್ಬೋದು. ಅದು ನಾವು ಅಕ್ವೈರ್ ಮಾಡಿದ್ರೆ ಬೇಕಾದ್ರೆ ನಾವು ಅದೇ ಪರ್ಪಸ್ಗೆ ಗ್ರೀನರಿ ಮೇಂಟೈನ್ ಮಾಡೋಕ್ಕೆ ಅದನ್ನು ಉಳಿಸ್ಬೋದು. ಸರ್ಕಾರ ಏನು ಡಿಸಿಷನ್ ತೊಗೊಳುತ್ತೋ ಅದ್ರ ಕೆರೆ ಪ್ರದೇಶ ಈಗೇನು ಖಾಲಿ ಇತ್ತು ಅದನ್ನೆಲ್ಲ ಆಲ್ರೆಡಿ ತಹಶೀಲ್ದಾರ್ ಬಿಡಿಸಿದ್ದಾರೆ. ಇನ್ನು ಮಿಕ್ಕಿರೋದೀಗ ಮನೆಗಳಾಗಿರೋದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತೊಗೊಂಬರ್ತೀವಿ. ಅವ್ರು ಏನು ತೀರ್ಮಾನ ತಗೋತಾರೋ ಅದ್ರ ಪ್ರಕಾರ ನಾವು ಮಾಡ್ತೀವಿ.